ನನ್ನ ಪ್ರತಿಯೊಂದು ಸಾಹಸಕ್ಕೂ ಸರಿಸಾಟಿಯಾಗಿ ನಿಲ್ಲಬಲ್ಲ ವ್ಯಕ್ತಿ ಯಾವನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಇನ್ನು ಹುಟ್ಟುವುದೇ ಇಲ್ಲ. ಒಂದು ವೇಳೆ ಕಣ್ಣೆಲೆ ತಟ್ಟಿ ನಿಲ್ಲಬೇಕೆಂದು ಯಾವ ಮುಕ್ತಾಳನಾದರೂ ಹಠಾತ್ತನಾಗಿ ನನ್ನ ಸಿಂಹ ಗರ್ಜನೆಯಲ್ಲಿ ಹೊತ್ತಲಿಗೆಯಿಂದ ಬಾಂಬ್ ತೆಗೆದು ಬ್ಲಾಸ್ಟ್ ಮಾಡಿಬಿಡುವೆ. ದಯಾನಂದ, ನೀನೆಷ್ಟೇ ಎತ್ತರದಿಂದ ಪುಟಿದು ಹಾರಿತು. ಈ ಹಠ ಯೋಗಿ ಬಿಡನಾದರೆ ಅದನ್ನು ಆಗಲೇ ಕಟ ಮಾಡದೆ ಬಿಡಲಾರ ಈ ಪ್ರಕಾಶ ಗೌಡ. ಸುಮ್ಮನೆ ನೀನು ಈಗಲಾದರೂ ನನಗೆ ಶರಣಾಗದಿದ್ದರೆ ಇನ್ನು ಒಂದಕ್ಕೆ ಉಳಿಗಾಲವಿಲ್ಲ ನನ್ನ ಕೈಯಲ್ಲಿ. ಇದೇ ಈ ಗೌಡನ ಚಾಲೆಂಜ್. ಅದೇನೆಂದು ಮೊದಲು ಈ ಕಾಸ್ಕಗೆ ಅಪ್ಪನೇ ಪಡಿ ಗೌಡ್ರಿ. ಸ್ವಪ್ನ ಲೋಕದ ಸುರ ಸುಂದರಿ ನನ್ನ ಮನತನಿಸಲು ಇಲ್ಲಿಗೆ ಆಗಮಿಸುತ್ತಿದ್ದಾಳೆ. ಕಾರಣ ನೀನು ಇಲ್ಲಿರಬಾರದು. ಹತ್ತಿರದ ಮಹಡಿಯನ್ನೇರಿ ಹಾಯಾಗಿ ಕುಡಿದು ಕುಪ್ಪಳಿಸು. ಅರ್ಥವಾಯಿತೆ? ಅರ್ಥವಾಯಿತು ಗೌಡ್ರಿ. ನಿಮ್ಮ ಪ್ರೇಮ ಕಾರ್ಯ ಮುಗಿದ ತಕ್ಷಣ ಮತ್ಯಾರ ರಕ್ತ ನೋಡಬೇಕೆಂದು ನನಗೆ ಕರೆಯಿರಿ. ತಕ್ಷಣ ಬರ್ತೀನಿ. ಶಿವನ ಕೊಡೆಯಿಂದ ಇಳಿದು ಬಂದಂತೆ ನೀನು ನನ್ನ ಸುವರ್ಣ ಮಂಟಪದ ಮಹಡಿಯಿಂದ ಇಳಿದು ಬಾರಿ ಚೆಲುವೆ. ತಮ್ಮ ಕೈ ಚಳಕದ ಒಲವಿಯಾಗಿ ನಿಮ್ಮ ಒಲವನ್ನು ಬಯಸುವ ಈ ಕಲ್ಪನೆ ಏಕೆ? ನನ್ನ ಬಿಗಿದಪ್ಪಿ ಹಾಡುವೆ. ಪ್ರಣಯದ ಪಕ್ಷಿಗಳು ಬಹು ಹಿಂಸರವಾಗಿ ಹೊರಚಿಮ್ಮುತ್ತಿಲ್ಲ. ಬಹುದಿನದಿ ಆಸೆ ಇಟ್ಟುಕೊಂಡಿರುವ ಈ ನರಹರಿಯ ಕನಸು ನನಸಾಗೋದು ಯಾವಾಗ? ಬಾಪ್ರಿಯೇ, ನನ್ನ ಚಿತ್ತ ಚಾಂಚಲ್ಯದ ಈ ಗೌಡನ ಮನಸ್ಸು ನಿನ್ನ ಲೀಲಾವೇಶದಲ್ಲಿ ಸೇರಿ ಹೋಗಲಿ. ನಿನ್ನ ವೇಷಭೂಷಣದ ವೈಭವವನ್ನು ಕಂಡು ಮತ್ತಷ್ಟು ಕಾಮಾತುರನಾಗಿದ್ದಾನೆ ಈ ನಿನ್ನ ಪ್ರಣಯ ರಾಜ. ಬೇಗ ಬಾರೇ, ಒಳಗೆ ಹೋಗೋಣ. ವಿದೇಶಕ್ಕೆ ವಿನಿಮಯ ಆಗುತ್ತಿದ್ದ ಡ್ರಗ್ಸ್ ಮಾಲೆಲ್ಲ ಪೊಲೀಸರ ಕೈವಶವಾಗಿದೆ ಅಂತೆ. ಇನ್ಸ್ಪೆಕ್ಟರ್, ಅದನ್ನ ಹಿಡಿದವನು ಬಂದೆ ಗೌಡ್ರಿ. ಅದೇನೆಂದು ಹೇಳಿ. ನಿನ್ನೆ ರಾತ್ರಿ ಕಳಿಸಿದ ಡ್ರಗ್ಸ್ ಬ್ಲಾಕ್ ಮಾಲ್ ಅನ್ನು ಅದ್ಯಾವನೋ ಇನ್ಸ್ಪೆಕ್ಟರ್ ಹಿಡಿದಿದ್ದಾನಂತೆ. ಬೇಗನೆ ಗ್ಯಾಂಗಿನ ವ್ಯವಸ್ಥೆ ಮಾಡಿಕೊಂಡು ಆ ಲಾರಿಗಳನ್ನು ಬಿಡಿಸಿಕೊಂಡು ಬಾ. ಅದಕ್ಕಿಂತ ಮೊದಲು ಆ ಇನ್ಸ್ಪೆಕ್ಟರ್ ಯಾರೆಂದು ಹೋಗಿನ ಜೊತೆ ಮಾತನಾಡಿ ಮುಂದಿನ ಕೆಲಸ ಏನು ಮಾಡಬೇಕೋ ಅದನ್ನು ಮಾಡೋಣಂತೆ.
ನಾನ್ರಿ ಪ್ರಕಾಶ್ ಗೌಡ ಮಾತನಾಡೋದು. ಅವನ ಯಾವನ ಹೊಸ ಎಸ್ಐ ಬಂದಿದ್ದಾನಂತೆ, ನಮ್ಮ ಲಾರಿಯನ್ನ ಹಿಡಿದಿದ್ದಾನಂತೆ. ಅದನ್ನ ಹೇಳಿ ಬಿಡುತ್ತಿರೋ ಇಲ್ಲ ಸ್ವತಃ ನಾನೇ ಅಲ್ಲಿಗೆ ಬರಲ್ಲ. ಏನ್ರಿ ನಿಮ್ಮನ್ನ ಹಾಚಿ ಕಳ್ಸಿದ್ದು ಇದಕ್ಕೆ ಏನ್ರಿ? ಹಾ ಸರಿ, ನಾನೇ ಅಲ್ಲಿಗೆ ಬರ್ತೇನೆ. ಹಾ ಸರಿ, ಕೊಡಿಡು. ಎತ್ತಲೇ ನಿನ್ನ ಕತ್ತಿನ, ಎತ್ತ ಇನ್ನು ಮುಂದೆ ಇರಬಾರದು. ಈ ಬೈರನ ಕತ್ತಿ ಸದಾ ಎತ್ತೇ ನಿಂತಿದೆ ಗೌಡ್ರಿ. ಅವನೇ ಅವನು ಬಡಪಾಯಿ ಗಂಡು. ಅವನೇ ನಿಷ್ಠಾವಂತ ಅಧಿಕಾರಿ ಇದ್ದರು. ಅವನೆಲ್ಲ ತೆಗೆಯದೆ ಬಿಡಲಾರೆ. ವೈರಿಗಳ ರಕ್ತಕ್ಕಾಗಿ ಹೊರೆಯಿಂದ ಹೊರ ಬಂದ ಈ ಬೈರನಿಗೆ ರಕ್ತದ ರುಚಿಯೇ ಬೇಕು. ಬೇಗ ನಡೆಯಿರಿ ಗೌಡ್ರೆ, ಆ ಕಾಕಿಯನ್ನು ಕತ್ತರಿಸೋಣ. ಶಭಾಷ್ ಬೈರಾ, ಶಭಾಷ್. ಆ ಸೂರತನಕ್ಕಿಂತ ನಿನ್ನ ಆಕ್ರೋಶದ ಬಲ ನನಗೆ ಆಣೆ ಬಲ ತಂದಂತಾಗಿದೆ. ನರಹರಿ, ನಾನು ಬೈರ ಜೊತೆಗೆ ಹೋಗಿ ಆ ಕೆಲಸ ಮುಗಿಸಿಕೊಂಡು ಬರ್ತೀವಿ. ನೀನು ಕಲ್ಪನಾಳನ್ನು ಕರೆದುಕೊಂಡು ಫ್ಯಾಕ್ಟ್ರಿ ನೋಡಿಕೊಂಡು ಅವಳನ್ನ ಆಮೇಲೆ ರೂಮಿಗೆ ತಂದ್ಬಿಡ್ಲಿ. ಆಯ್ತು ಗೌಡ್ರಿ, ಒಟ್ಟಾರೆ ನಿಮ್ಮ ಕಾರ್ಯ ಸಫಲವಾಗಲಿ. ಏಕೆ ನರಹರಿ ಮೌನವಾಗಿ ನಿಂತು ಬಿಟ್ಟಿಲ್ಲ? ಹೋಗೋದು ಬೇಡವೇ? ಹಾ, ಏನಿಲ್ಲ ಮೇಡಮ್, ಸೂರ್ಯನ ಪ್ರಕಾಶವನ್ನು ಒಟ್ಟಿಗೆ ನೋಡಿದ ತಕ್ಷಣ ಕಣ್ಣು ಮಂಚಾದಂತೆ ನಿಮ್ಮನ್ನು ನೋಡಿದ ತಕ್ಷಣ ಕುರುಡನಾಗಿ ಬಿಟ್ಟೆ. ನಾನು ನಿಮ್ಮ ಬಾಸ್ ಪ್ರೇಸ್ ಎಂದು ಭಯವೇ? ಹೆದರಬೇಡ. ಬಾಸ್ ಇಲ್ಲದಿರುವಾಗ ಈ ಕಲ್ಪನೆ ಲೋಕದಲ್ಲಿ ಯಾರಾದ್ರೂ ಆಗಿರಬಹುದು. ಅಂತೂ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಎಂಬತ್ತು. ಈ ಕಾಮಾತುರಳಿಗೆ ನನ್ನ ಸುಖವೇ ಸುಖ ನಿದ್ರೆ. ಯಾಕೆ ನರಹರಿ ಮೌನವಾಗಿ ಬಿಟ್ಟೆ ಅಲ್ಲ? ಗರ್ಭ ಶ್ರೀಮಂತನ ಮನ ಬಯಸಿ ಬಂದ ನೀವು ಈ ರೀತಿ ನನಗೇಕೋ ಸರಿ ಕಾಣ್ತಾ ಇಲ್ಲ. ಹೌದು ನರಹರಿ, ನಾನೇನು ಮಾಡಲಿ? ಸುಖ ಸಿಗದೆ ನಾನಿರುವಾಗ ಯಾರು ನನಗೆ ಸುಖ ಕೊಡುತ್ತಾರೆ ಅದೇ ನನಗೆ ಸಂತೋಷ. ನನಗೆ ಮನೆ ಯಾರು ತನಿಸುತ್ತಾರೆ ಅದು ನನಗೆ ತೃಪ್ತಿ. ಕಲ್ಪನಾ, ಇಚ್ಛಯಿಸಿದ ಹೆಣ್ಣಿನ ಮನಸ್ಸು ತುಚ್ಚೀಕರಿಸುವ ಹೋಗೋ ಹುಚ್ಚ ನಾನಲ್ಲ. ಕಲ್ಪನಾ, ಮುಚ್ಚು ಮರೆಯಲ್ಲಿ ಬೇಕೆಂದರೂ ನಿನ್ನ ಇಚ್ಛಾನುಸಾರವಾಗಿ ಸುಖ ಕೊಡುವ ಕಾಮರಾಜ ನಾನು. ಬಾ, ಮೈ ಬಿಸಿಯಾಗಿ ತೃಷೆ ಪಡುವುದಕ್ಕಿಂತ ನಿನ್ನ ನಾದದಿಂದ ಹೊರಸೋಸಿ ಬರಲಿ ಒಂದು ಇಂಪಾದ ಗಾಯನ. ಬನ್ನಿರಾಜಿ, ನಿನ್ನ ಮದನನ್ನು ಇರಿಸಿ ಹದವನ್ನು ಮಾಡಿ ಈ ಕಲ್ಪನೆ ಶಿಲೆಯನ್ನು ಕೆತ್ತು ಬನ್ನಿ.
ಕಲ್ಪನಾ, ಹೆಣ್ಣಿನ ಸುಖವಿಲ್ಲದೆ ಹೋನಕ್ಕೆ ಬಾಯ್ತಿರುವ ಗೌಡನಿಂದ ಆಗದ ಸಿಗದ ಸುಖವನ್ನು ನಾನು ಕೊಡುತ್ತೇನೆ, ಒಳಗೆ ಬಾ. ನಡೆದು ಕ್ಷಮಿಸಿ ಮಾಮ, ಅಕ್ಕ ಸತ್ತಾಗಿ ನಿಂದಿರುವ ನಿಮ್ಮ ಚಿಂತಾಜನಕವಾಗಿರುವ ಸ್ಥಿತಿಯನ್ನು ನೋಡಿ ನಮಗೇನೂ ದೋಚದೆ ಹೊಲದ ಕೆಲಸಕ್ಕೆ ಹೋದೆವು ಮಾಮ. ಹೌದು ಮಾವ, ಸತ್ಯವೇ ಸಾವನ್ನು ತಿಂದು ತೆಗುವ ಈ ಕಾಲದಲ್ಲಿ ಯಾವ ದೊಡ್ಡ ಅಧಿಕಾರಿಯಾಗಿ ಬಂದರೇನು, ಯಾವ ದೊಡ್ಡ ಡಾಕ್ಟರ್ ಆಗಿ ಬಂದರೇನು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೆಂದು ತಿಳಿದು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಇಲ್ಲ 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 ಇಲ್ಲ, ಈ ಮಾತಿಗೆ ನಾನು ಆಸ್ಪದ ಕೊಡಲಾರೆಯಪ್ಪ, ಆಸ್ಪದ ಕೊಡಲಾರೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮಿಗಿಲೆಂಬುದು. ಆದರೆ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ದಾವಾಗ್ನಿ ಆರುವುದು ಯಾವಾಗ ಎಂದರೆ ಆರುವುದು ಯಾವಾಗ? ಸರೆಂದ್ರ, ಸುಳ್ಳನ್ನೇ ನಂಬಿ ಬದುಕುವ ಈ ಜನರಿಗೆ ಸತ್ಯದ ನಿತ್ಯ ಬದುಕು ತಿಳಿಯುವುದು ಯಾವಾಗ ಎಂದಿರ? ಎಂದರೆ ನಿಮ್ಮ ಅಕ್ಕ ಸತ್ತಾಗಿನಿಂದ ಆ ಶರೀರದಲ್ಲಿ ಯಾಕೋ ಅಡಚಣೆ ಉಂಟಾಗ್ತಾ ಇದೆ. ಆ ಸತ್ಯದ ಬದುಕು ದೊರಕುವುದು ಯಾವಾಗ ಹೇಳಿ ಎಂದರೆ ಹೇಳಿ. ನಿಮ್ಮ ಮಾತೇನು ನಿಜ ಚಿಕ್ಕಪ್ಪ. ಆದರೆ ದಿನನಿತ್ಯ ಈ ರೌಡಿ ರಾಜ್ಯದಲ್ಲಿ ಸತ್ಯವೆಂಬ ಕಾಯ್ದೆ ಕರಗಿ ನೀರಾಗಿ ಹೋಗಿದೆ. ಅದು ಅಲ್ಲದೆ ಉನ್ನತ ಅಧಿಕಾರಿಗಳು ತಮ್ಮ ಹೆಂಡರ ಕುಂಕುಮವನ್ನು ಅಳಿಸಿ ಹೋಗಿದ್ದಾರೆ ಆ ನರಹಂತಕರು. ಈ ನಮ್ಮ ಸಂಸಾರಕ್ಕೆ, ನಮ್ಮ ಈ ಸಂಸಾರ ಎಂಬ ರಥಕ್ಕೆ ನೀನೇ ಗೌರವಿವ. ಈ ನಮ್ಮ ಮನೆಗೆ ನೀನೇ ಬೆಳಕು, ಈ ನಮ್ಮ ಬಾಳಿಗೆ ನೀನೇ ಮಾಮ. ನಿನ್ನನ್ನು ಕಳೆದುಕೊಂಡರೆ ನಮಗೆಲ್ಲಿದೆ ಶಾಂತಿಯ ಬದುಕು? ಮಾಮ, ಅಕ್ಕ ನಿಮ್ಮ ಕೈ ತುತ್ತಿನಲ್ಲಿ ಬೆಳೆದ ನಾವು ನಿಮ್ಮನ್ನು ಕಳೆದುಕೊಂಡರೆ ಹೇಗೆ ಮಾವ ಬದುಕುವುದು? ನಾವು ಹೇಗೆ? ಶಾಂತನಾಗಪ್ಪ, ಶಾಂತನಾಗ. ಹಿಂದಿನೆಲ್ಲವನ್ನು ನೆನಪಿಸಿ ನಿನ್ನ ಮನಸ್ಸಿಗೆ ಕಾಳಜಿ ಮಾಡಿಕೊಳ್ಳಬೇಕು. ಆ ಕಾಲ ತೀರ ಹತ್ತಿರ ಬರ್ತಾ ಇದೆಯಪ್ಪ, ಬರ್ತಾ ಇದೆ. ಆನಂದ, ಈ ದಿಕ್ಕಿಲ್ಲದವರಿಗೆ ಆ ದೇವರ ಗತಿಯಪ್ಪ, ದೇವರ ಗತಿ. ಭವಾನಿ, ಭವಾನಿ ಅಂತ ನಮಗಾಗಿ ಭವಾನಿ ಇದ್ದಾರಪ್ಪ, ಭವಾನಿ ಇದ್ದಾರೆ. ಕಳಿಸಿ
ನಾನು ನಿಮ್ಮಿಬ್ಬರು ಸತಿಪತಿಗಳನ್ನಾಗಿ ಮಾಡಿ ಈ ದೇವರ ಕೊನೆ ಕರುತ್ತೇನಪ್ಪ. ದೇವರ ಕೊನೆ ತಳಿ ಸ್ವಲ್ಪ ತಡಿ ಭವಾನಿ. ಅಮ್ಮ ನಿನ್ನ ಕಣ್ಣಲ್ಲಿ ಯಾಕಮ್ಮ ನೀರು? ಕಣ್ಣುಗಳು ಚಿಂತೆಯನ್ನ ಮಾಲಿನಿಗೆ ಅಮ್ಮ. ನಿನ್ನ ತಂದೆಯ ಕಾಲದಲ್ಲಿ ನಾನಿದ್ದಾನಪ್ಪ. ನಿಮ್ಮಿಬ್ಬರನ್ನು ಸತಿಪತಿಗಳನ್ನಾಗಿ ಮಾಡಿ ನಮ್ಮ ಮಾವನ ಆಜ್ಞೆಯನ್ನು ಪಾಲಿಸಿ ಬಾಲಂದರ ಮನೆ ಒಂದು ಉತ್ತಮನ ಬಂಧನವಾಗಿ ಬರುತ್ತರಮ್ಮ. ತಾಯಿ ನೀವು ಇದೇ ನಿಂದಿರಮ್ಮ, ಸ್ವಲ್ಪ ಒಳಗೆ ಬರ್ತೇನೆ. ಆಗಲಿ ಮಾವ. ಅಮ್ಮ ಬಾಂಧೇಯ ತೆಗೆದುಕೋ. ನನ್ನ ಎದುರಿಗೆ, ಈ ಸಮಾಜದ ಎದುರಿಗೆ ಸದ್ಯವನ್ನು ಸ್ವೀಕರಿಸಪ್ಪ. ನಿಮ್ಮ ಬಾಳ ಬಳಿ ಹಪ್ಪಿ ನಿಮ್ಮ ಕೀರ್ತಿ ಭೂಮಂಡಲರಿಗೆ ಆಕಾಶದ ಬೆಳಗದಪ್ಪ. ಕಟ್ಟು ನಾನೇ ಆಳಾಣ. ನಿಮ್ಮ ಸಂಸಾರ 100 ವರ್ಷ ಕಾಲ ಸುಖವಾಗಿ ಬಾಳಲಿಯಪ್ಪ. ಅದೇ ನನ್ನ ಆಸೆ. ಇಂದಿನಿಂದ ನಾನಂತೂ ಹೊರಟೆ, ಬೇಗ ಹೋಗ್ತೇನಪ್ಪ. ಆದ್ರ ಹಿಂದಿನಿಂದ ನಿಮ್ಮಿಂದ ಈ ಮನೆತನ ಉತ್ತಮರ ಮನೆತನವಾಗಲೆಂದು ಬರಲಿല്ലെಂದು ನಿಮ್ಮಲ್ಲಿ ದಯಮಾಡಿ ಕೇಳಿಕೊಳ್ತೇನೆ. ಸಂತೋಷವಾಯ್ತು ಮಾಮ, ಸಂತೋಷವಾಯ್ತು. ನೋಡಿ ಅಮ್ಮ, ಇದೇ ಸಂತೋಷದಲ್ಲಿ ನನ್ನ ಅಳಿಯಂದರು ನಲಿಯುವಂತೆ ಮಾಡೋಣ ಆರಮ್ಮ. ನಿಮ್ಮೆಲ್ಲರ ಇಷ್ಟ ನಡೀರಮ್ಮ. ದೇವರಿಗೆ ಬೇಯಿಸ್ಕೊಳ್ಳಿ.
ಕುಳಿತ ನನ್ನ ಕನಸಿನ ಕನ್ಯಾಮಣಿ ಇಲ್ಲೇ ಮುನ್ನಡೆದಿದ್ದಾಳು. ಬೇಗಳೆ ಅವನನ್ನು ತಡೆದು ಈ ಕೋವಿಂದ ಅವಳಿಗೆ ಮಾಯದ ಬಲಿ ಹಾಕಿ ನನ್ನ ಆಸೆ ಪೂರೈಸಿಕೊಳ್ಳಲೇಬೇಕು. ಯಾರಲ್ಲಿ ನಿಲ್ಲಿ, ಒಂದ್ ಹೆಜ್ಜೆ ಮುಂದಿಟ್ರೆ ಈ ನನ್ನ ಗುಂಡಿಗೆ ಬಲಿ ಹಾಕ್ತೀರಾ? ಯಾರು ನೀವು? ನನ್ನ ಹೀಗೆ ಬೆನ್ನಟ್ಟಿ ಬರ್ತಾ ಇದ್ದೀರಾ? ಯಾರು ನೀವು? ಭಯ ಪಡಬೇಡ ನನ್ನ ರಾಣಿ, ನಾನಂತ ಭಯಾನಕ ಬೇಟೆಗಾರನಲ್ಲ, ಪ್ರೇಮ ತರಂಗದ ಪ್ರಣಯ ರಾಜ, ಅರ್ಥಾತ್ ನಿಮ್ಮಂತ ಪ್ರೇಮಿಗಳ ರಕ್ಷಕ. ಸಾಕು ನಿಲ್ಲಿಸಿ ನಿಮ್ಮ ವರ್ಣನೆ. ನೋಡಿ, ಒಂಟಿ ಹೆಣ್ಣು ಹಾಗೆ ದಾರಿಯಿಂದ ಹೊರಟು ನಿಂತ್ರೆ ಭಯಾನಕ ಧ್ವನಿಯಿಂದ ಕೂಗಿದಲ್ಲ, ಅದು ನಿಮ್ಮ ಖುದ್ದ ತಪ್ಪು. ಅದು ತಪ್ಪಲ್ಲ ನನ್ನ ಚಿನ್ನ. ಹಿಂದೊಂದು ದಿನ ಬೇಟೆ ಎಂಬ ಜಿಂಕೆ ನನ್ನ ಕಣ್ಣಿಗೆ ಮಂಕು ಬೂದಿ ಎರಚಿ ಮರೆಯಾಗಿ ಹೋಗಿತ್ತು. ಆದರೆ ಅದೇ ಸುಂದರ ಬಂಗಾರದ ಜಿಂಕೆ ಈಗ ಮುನ್ನಡೆದಾಗ ಅದನ್ನು ಬೆನ್ನಟ್ಟಿ ಬಂದಿರುವೆ. ಅದರೊಂದಿಗೆ ಆಟವಾಡುವುದು ತಪ್ಪ? ಹೇಳು ಭವಾನಿ, ಹೇಳು. ಅರ್ಥವಿಲ್ಲದ ಮಾತು ನಾನು ಕೇಳಲಾರೆ. ಸುಮ್ಮನೆ ಇಲ್ಲಿನ ಹೊರಟು ಹೋಗಿ. ನನ್ನ ಮಾತಿನ ಅರ್ಥವನ್ನು ಅನರ್ಥ ಮಾಡಿಕೊಂಡು ವ್ಯರ್ಥ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ. ಈ ಬೇಟೆಗಾರ ಇದೇ ನನ್ನ ರೂಟನ್ನು ಬೇಟೆಯಾಡಲು ಹೊರಟರೆ ದೇವಾಲಯದ ಕುದುರೆ ನಡುಗೆ ಅಂತ ಬೆಳಿಗ್ಗೆ ಕೂಡ ತೋರ್ತರಿಸಿ ನಾಚಿ ನಿಲ್ಲುತ್ತಾಳೆ. ಅಂದಾಗ ಈ ಪ್ರಣಯ ರಾಜನ ಕೈ ಹಿಡಿದು ಸುಖದಿಂದ ಬಾಳು ಈ ಲೋಕದಲ್ಲಿ. ಏಯ್, ನನ್ನ ಹಣೆಯ ಮೇಲೆ ಡೇಂಜರ್ ಎಂಬ ಕುಂಕುಮದ ತಿಲಕವನ್ನ ಚಪ್ಪರಿಸಿರೋದು ಅಧಮ. ಈ ಭವಾನಿ ತಾಳಿಯನ್ನ ಕಟ್ಟಿಸಿಕೊಂಡು ಸೌಭಾಗ್ಯವತಿಯಾಗಿ ನಿಂತಿರೋ ಹೆಣ್ಣು. ಅದು ಅಲ್ಲದೆ ಮೂಗಿನಲ್ಲಿ ಮೂಗುತಿ ಹಾಕಿದ ಸೌಭಾಗ್ಯವತಿ ಹೆಣ್ಣು. ನೋಡು, ಸತ್ತು ಸ್ವರ್ಗ ಸೇರಿದ್ರು ಕೂಡ ನನ್ನ ಗಂಡನ ಸ್ವತ್ತಾಗಿ ಸಾಯುತ್ತೇನೆ ವಿನಃ ನಿಮ್ಮಂತವರಿಗೆ ಸೆರಗು ಹಾಸಲಾರೆ. ನಿಮ್ಮಂತ ದುಷ್ಟರಿಗೆ ದುರ್ಗಿಯಾಗುತ್ತೇನೆ. ಎಚ್ಚರ! ಯೋತ್ತರ ನನಗೆ ಎಚ್ಚರ. ನನಗೆ ಎತ್ತರ ಹೇಳುವ ಹುಚ್ಚು ಎಣ್ಣೆ, ಅಚ್ಚುಕಟ್ಟಾಗಿ ರೂಪದಿ ಬೆಳೆದು ನಿಂತಿರುವ ನೀನು ಈ ಕೆಚ್ಚಿದ ಹೀರನಿಗೆ ಸರಿಸಾಟಿಯಾಗದೆ ಅವನ ಹೊತ್ತಾಗಿನ ಕೈ ಹಿಡಿದವ ಎತ್ತರಿಗೆ ಅಂತ ತಿಳಿದು ಹುಚ್ಚರಾದರೆ ನನ್ನ ಆಶ್ಚರ್ಯ ಖಚಿತವಾದ ನಮ್ಮೂರಿನ ಕಲ್ಮೇಶ್ವರ ಸುಂದರ ಕಲ್ಯಾಣ ಮಂಟಪದಲ್ಲಿ ನನ್ನೊಂದಿಗೆ ಬ್ರಹ್ಮಗಂಟನ್ನು ಹಾಕಿಸಿಕೋ. ಇಲ್ಲವಾದಲ್ಲಿ ಈ ನರಹರಿಯ ಕಾಮ ಪ್ರಕಾಶಕ್ಕೆ ಸುಟ್ಟು ಹೋಗುವೆ. ಎಚ್ಚರ! ಏನು? ನಾನು ನಿನ್ನ ಕಾಮ ಪ್ರಕಾಶಕ್ಕೆ ಸುಟ್ಟು ಹೋಗುವೆಯಾ? ಏ ಹುಚ್ಚ, ನಿನ್ನ ಕಚ್ಚೆಯನ್ನು ಪಚ್ಚೆಯಾಗಿ ಇಟ್ಟುಕೊಳ್ಳದೆ ಹೀಗೆ ಹಾರಾಡಿದ್ರೆ ಆ ರಕ್ತ ಬೀಜಾಸುರನ ರಕ್ತ ಕುಡಿದ ಆ ಶಾಮವಿಯಂತೆ ನಾನು ನಿನ್ನ ರಕ್ತ ಕುಡಿಯುವ ಬಾಣ ಕಟ್ಟಾಗಿ ನನಗೆ ಎಚ್ಚರ. ನನ್ನ ಶುಂಭ ನಿಶುಂಭರನ್ನು ಕೊಲ್ಲಲಾಗದೆ ಸೇತು ಹೇಳಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಪಡೆದುಕೊಂಡು ದೋಷದಿಂದ ನನ್ನ ಶುಂಭ ನಿಶುಂಭರನ್ನು ಕೊಂದ ನಿನ್ನ ದೇವಿಯ ಕಥೆ ನನಗೆ ಬೇಕಾಗಿಲ್ಲ. ಕಾಲಹರಣ ಮಾಡದೆ ಈ ವೀರನ ಮಡದಿಯಾಗಿ ಮೈ ತುಂಬ ರತ್ನ ಧರಿಸಿಕೊಂಡು ಸೋಡಗರದಿಂದ ನನ್ನ ಕೋಡೆಯನ್ನೇರಿ ನಗುತ್ತಾ ಬಾಳು ಈ ಲೋಕದಲ್ಲಿ. ಹುಚ್ಚೆ ಬಾಯ್ನ ಮತ್ತೆ ಮತ್ತೆ
ಅದನ್ನೇ ಮಾತನಾಡಿ ನನ್ನ ಕೆಣಗಿದೆ. ನಿನ್ನ ತಲೆಯನ್ನ ಯಾರು ಹಾಳು ಮಾಡಬೇಕಾಗಿದ್ದು? ಮಾತಿಗೆ ಮಾತು ಗಳಿಸಿ ಕೆರಳಿಸಬೇಡ ಈ ಕರಾಳ ಸರ್ಪವನ್ನು. ದುರಾಸೆಯಿಂದ ಬಿರುವುದರ ಬೆನ್ನತ್ತಿ ಬಾಯಾರಬೇಡ ಬೇರೆಯವರ ಆಶ್ರಯ ಬಯಸಿ. ಭವಾನಿ ನಿನಗಾಗಿ ಮನಸ್ಸೋತು ನಿನ್ನ ಆಶ್ರಯ ಬಯಸಿ ಬಂದಿರುವೆ. ನೀನು ನಿರಾಂತಕದಿಂದ ನನ್ನ ಪ್ರೇಮಕ್ಕೆ ಕಳಂಕ ತರದೆ ನಿಷ್ಕಳಂಕ ಮನಸ್ಸಿನಿಂದ ನಿನ್ನ ಅಂಗ ಸೌಂದರ್ಯ ಸಿರಿಸೊಬಗನ್ನು ನನ್ನ ತೋಟಕ್ಕೆ ಹಾಸಿ ಶುಭ ಕೊಡು. ಇಲ್ಲವಾದಲ್ಲಿ ದಂತದ ಗೊಂಬೆ ಅಂತ ಲಿಂಬೆ ಅನ್ನಿನಾಕಾರದ ರಸಪೂರಿತವಾದ ನಿನ್ನ ಗಲ್ಲದ ಮೇಲೆ ನನ್ನ ವಿಷಪೂರಿತ ಹೊಳ್ಳಿನಿಂದ ಕಚ್ಚಿ ಮೂಡಿಸುವೆ. ನರಹರಿ ಎಂಬ ನಾಲ್ಕಾಕ್ಷರ. ಏ ರಾಕ್ಷಸ, ನಿನ್ನ ವಿಷಪೂರಿತ ಹಲ್ಲಿನಿಂದ ಬರೆ ಹರಿ ಎಂದು ಮೂಡಿಸಿದ್ರೆ ನಾನು ನಿನ್ನ ಹಣೆಗೆ ಭವಾನಿ ಎಂಬ ಮೂಲಾಕ್ಷರ ಮೂಡಿಸುವೆ. ನನ್ನ ಚಪ್ಪಲಿಂದ ಹೊತ್ತು ಮೀರಿ ಮಾತನಾಡುವ ಹೆಣ್ಣೆ, ನಿನ್ನ ಪ್ರಾಣವನ್ನು ಸತ್ತರಿಸದೆ ಬಿಡಲಾರೆ. ವೈಯಾರಿ ನಿನಗೆ ಮರಣವೇ ಲೇಸು. ಪರಸ್ತ್ರೀ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಲು ಬಂದಿರುವೆಲ್ಲ ಆನಂದ. ಇವಳನ್ನು ಕೈ ಬಿಡಲೇ. ಈ ನನ್ನ ಧರ್ಮ ದೇವತೆಯನ್ನು ನನ್ನಿ ಪ್ರಣಯದ ಹೋರಾಟದಲ್ಲಿ ಪಾಲಿಸಿದ ನೀನ್ಯಾರಲೇ? ನಿತ್ಯ ಕಾಮಿಣಿಯ ಕಾಂಚನದ ಕಿಂಚನದಲ್ಲಿ ಸಂಚು ಮಾಡಿ ಗೊರತಿಯರ ಮೇಲೆ ರತಿ ಕ್ರೀಡೆಯನ್ನು ವಹಿಸಿದ ನಿನ್ನಂತವರ ರುಂಡವನ್ನು ಕತ್ತರಿಸಿ ರಕ್ಷಿಸಲು ಬಂದ ನಾನಿವಳ ಕಂಡ. ಲೇ ಪುಂಡ, ಮೋಸದಿಂದ ಇವಳ ಕೈ ಹಿಡಿದು ಈ ನಿನ್ನ ಗಂಡು ದೇಹ ಹೊಡೆದುಕೊಳ್ಳಬೇಡ. ಈ ನನ್ನ ಗುಂಡಿನಿಂದ ನಿನ್ನಂತ ಸುದಿವಿ ಗುಂಡಿಗೆ ಹೆದರುವ ಏಡಿಯಲ್ಲ ಈ ಗಂಡನೇ ವೀರ. ಏ ನರಹರಿ, ನೀನಂತ ಬಿರುಗಾಳಿ ಬೀಸಿ ನನ್ನ ಸಂಸಾರವನ್ನು ಘಾಸಿ ಮಾಡಿದರು. ಕೊನೆಗೊಂದು ದಿನ ನಿನ್ನನ್ನು ನಡು ಬೀದಿಯಲ್ಲಿ ನಾಯಿ ತರ ಎಳೆದುಕೊಂಡು ಹೋಗಲಿದ್ದರೆ ನನ್ನ ಹೆಸರು ದಯಾನಂದನೇ ಅಲ್ಲ. ನಿನ್ನಂತವೆಷ್ಟೋ ವೀರರು ನನ್ನ ಚಕ್ರಾಧಿಪತ್ಯ ಆಡಳಿತ ಸೇನದಲ್ಲಿ ಸತ್ತು ಸಣ್ಣಾಗಿ ಹೋಗುತ್ತಿದ್ದಾಗ ನೀನೊಬ್ಬ ಸಾಧಾರಣ ಹುಲ್ಲು ಕಡ್ಡಿ ನನ್ನನ್ನೇನು ಮಾಡಲಾರೆ ಎಂದು ತಿಳಿ ಎಂದಿದ್ದರು ಅವಳೇ ನನ್ನ ರಾಣಿ. ಏ ನರಹರಿ, ಇನ್ನು ನಿನ್ನ ರಕ್ತವನ್ನು ಮಂಗನ ಬಿಡಲಾರದು ಈ ಭರತ ಭೂಮಿ. ತೆಗೆದುಕೋ ಮಗನೇ ನನ್ನ ಮೊದಲನೇ ಬಹುಮಾನ. ಸ್ವಾಮಿ, ಬಿಟ್ಬಿಡಿ ಅವನಿಗೆ. ಸಾಧ್ವಿಗೆ ನಿಂದಿಸಿದ ಇವನ ರಕ್ತ ನುಂಗದೇ ಬಿಡಲ್ಲ. ದಯಾನಂದ, ಕೇವಲ ಒಂದು ಹೆಣ್ಣಿನ ಮುಂದೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆಯಲ್ಲ, ಇದರ ಸೇವನ ತೀರಿಸಿಕೊಳ್ಳದೆ ಬಿಡಲಾರೆ. ನಾಡಿಗೆ ಹೆದರದ ಈ ಗಂಡು ನಿನ್ನಂತ ಕೋತಿಗೆ ಹೆದರುವನೇ? ಮಿಸ್ಟರ್ ದಯಾನಂದ,
ಇನ್ನು ಮುಂದೆ ನನ್ನಂತ ಇನ್ನು ಮುಂದೆ ನನ್ನ ಪರಾಕ್ರಮ ಎಂತದ್ದು ಎಂದು ಚೆನ್ನಾಗಿ ನೋಡ್ತಾ ಇರು. ಬರ್ತೀನಿ. ಹೋಗ್ಲೇ ಹೋಗು. ದೀಪ ಆರುವ ಮುನ್ನ ಬೆಳಗಿನ ಬೆಳಕು ಎಂತದ್ದು ಎಂದು ನನಗೆ ಚೆನ್ನಾಗಿ ಗೊತ್ತು. ಹಾ ಭವಾನಿ, ಇಷ್ಟು ಹೊತ್ತಿನಲ್ಲಿ ನದಿಯ ನೀರೇಕೆ? ತಂದೆಯವರ ಪೂಜೆಗೆಂದು ನದಿ ನೀರು ತರಲು ಬಂದಿದ್ದೆ. ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ನೀವು ಬರ್ದಿದ್ರೆ ನನಗೆ ತುಂಬಾ ಭಯವಾಗ್ತದೆ. ಹಾ ಭವಾನಿ, ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕೆಂದು ನಾನು ಓಡೋಡಿ ಬಂದೆ. ಅದು ಅಂಥದ್ದೇನಿರುತ್ತದೆ? ಹಾ, ನಾಳೆಗೆ ನೀನು PSI ಆಗಿ ಪ್ರಮಾಣವಚನ ಸ್ವೀಕರಿಸ್ತಿದ್ದೆ. ಹೌದು ಭವಾನಿ, ನೀನೇ ನಮ್ಮ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿ ಅಂತ ಟೆಲಿಗ್ರಾಮ್ ಕೂಡ ಬಂದಿದೆ. ಈ ಕಳ್ಳರಿಗೆ ಒದ್ದು ಬುದ್ಧಿ ಕಲಿಸ್ಲಿಕ್ಕೆ ಇದು ಒಳ್ಳೆಯ ಸಮಯ. ನನ್ನ ಸಂತೋಷಕ್ಕೆ ಭಾರವೇ ಇಲ್ಲ ಸ್ವಾಮಿ, ಭಾರವೇ ಇಲ್ಲ. ಹೌದು, ಈ ನಮ್ಮ ಜನತೆಗೆ ಇದೊಂದು ಹೊಸ ಅಡಿಪಾಯ. ಇನ್ನು ನಾನು SP ಡಾಕ್ಟರ್ ಎಂಎಲ್ಎನ. ಇಲ್ಲಿವರೆಗೆ ನಮಗೆ ಬಂದಿರುವ ಅಧ್ಯಯನದ ಕತ್ತಲೆಗೆ ಆ ಕಲ್ಮೇಶ್ವರನೇ ಬೆಳಕು ನೀಡಿದ್ದಾನೆ. ಬಾ ಭವಾನಿ, ಈ ಓಂ ಬೆಳಕಿನಲ್ಲಿ ಒಂದು ಮಧುರ ಗೀತೆ ಆಡೋಣ. ಆಯ್ತು, ನಿಮ್ಮ ಹೆಸರಂತೆ ಹಾಡ್ತೀನಿ. ಆಯ್ತು, ನಡೀತೀನ? ನಮಸ್ಕಾರ ಸರ್ವ ಸಮಾಜ. ಸೂರ್ಯ ಸುಬ್ಬಣ್ಣವರಿಗೂ ನಮಸ್ಕಾರ. ನಮ್ಮ ತಮ್ಮಣ್ಣನ್ನು ಎಲೆಕ್ಷನ್ಗೆ ನಿಲ್ಲಿಸ್ತಾ ಇದ್ದೀವಿ. ತಾವೆಲ್ಲರೂ ನಮ್ಮ ತಮ್ಮನಿಗೆ ಓಟ್ ಹಾಕಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನಾವು ಅದ ಪ್ರಯತ್ನ ಅದೇವ್ರಿ. ಊರ ಸುಧಾರಕರಾದ ಹೆಂಗಾರ ಮಾಡಿ ನಿಮ್ಮನ್ನ ಆರಿಸ್ತಿರ್ಬೇಕು ಅನ್ನೋ ಪ್ರಯತ್ನ ಅದೇವ್ರಿ ಸತ್ಯಾನಂದ ಅವ್ರ. ಹಣ ಇಲ್ಲದ ನಾವು ನಿಮ್ಮಂತ ಜನರ ಬೆಂಬಲದಿಂದಲೇ
ಡಾಕ್ಟರ್ ಉದ್ಯೋಗ ಬಿಡಿಸಿ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೇವೆ. ನಿಮ್ಮ ದಯೆ ಇರಲಿ. ಎಂತ ಮಾತಾಡಿದ್ರಿ ಅಪ್ಪ, ನೀವ ಗೆಲ್ತೀರಿ ಒಂದೆರಡು ಮಾತಾಡ್ರಿ ಜನತೆಗೆ. ಸಮಸ್ತ ನಾಡಿನ ಮತಬಾಂಧವರಿಗೆ ಈ ಸತ್ಯಾನಂದ ಮಾಡುವ ನಮಸ್ಕಾರಗಳು. ಪ್ರಿಯ ನನ್ನ ಮತದಾರ ಬಂಧುಗಳೇ, ಇದೇ 2ನೇ ತಾರೀಕು ನಡೆಯಲಿರುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನ್ಯಾಯದ ಚಿಹ್ನೆ ತಕ್ಕಡಿ ಗುರುತಿಗೆ ನಾನು ಇಲೆಕ್ಷನ್ ನಿಲ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಆರಿಸಿ ತಂದು ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ದೊರಕಿಸುತ್ತದೆ ಎಂದು ಹೇಳುತ್ತೇನೆ. ಇದೇ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಭಾಷ್ ಡಾಕ್ಟರ್ ಸತ್ಯಾನಂದ ಅವರೇ, ಏಕೆ ಕ್ಯಾನ್ವಾಸ್ ಮಾಡಲಿಕ್ಕೆ ಕ್ಯಾಂಚನನ್ನು ಕರೆದುಕೊಂಡು ಬಂದಿಲ್ಲ? ಅವನು ಸ್ವಲ್ಪ ಅಡಚಣೆ ಉಂಟಾಗಿದ್ದ ಕಾರಣ ಎರಗಟ್ಟಿಗೆ ಹೋಗಿದ್ದಾನೆ. ಓ ಹೌದಾ? ಶುಭ ಗೌಡ್ರ ಮ್ಯಾನು ಇದ್ದಾಗ ಬರಾತತಿ, ನಮ್ಮ ಸುಂದರನು ಅದಾದ ನೋಡ್ಲಿ ಅದ್ರಾಗ. ಹೌದ್ಲೆ, ಎಲ್ಲಾರು ಕೂಡ ಇತ್ತಾಗ ಬರಾಕತ್ತಾರ. ಬರ್ತಾರೆ. ಹೋಗಲಿ ಮಟ್ಟಿ ರಥ ತರ್ತಾನ ಬಿಡುದಲ ಗೆಡ್ಡೆ. ಹೋಗಲಿ ಮಟ್ಟಿ ರಥ ತರ್ತಾನ ಬಿಡುದಲ ಗೆಡ್ಡೆ. ಹೋಗಲಿ ಗೌಡ್ರಿಗೆ ಜಯವಾಗಲಿ, ಪ್ರಕಾಶ್ ಗೌಡ್ರಿಗೆ ಜಯವಾಗಲಿ, ಜಯಗೌಡರಿಗೆ ಜಯವಾಗಲಿ. ಆನೆ ಗುರ್ತಿಗೆ ಓಟು ಹಾಕ್ರಿ. ಮಾನ್ಯರೇ, ನಮ್ಮ ಗೌಡ್ರು ಆನೆ ಗುರ್ತಿಗೆ ನಿಂತಿದ್ದಾರೆ. ಅವರ ದರ್ಪವನ್ನು ಮೆಚ್ಚಿ ನೀವು ದಯವಿಟ್ಟು ಓಟಾಗಬೇಕೆಂದು ತಮ್ಮಲ್ಲಿ ವಿನಂತಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಲೇ ಬೈರ, ಗೌಡ್ರ ಬಗ್ಗೆ ನೀನೊಂದೆರಡು ಮಾತು ಹೇಳಿಲೇ ತಮ್ಮ. ನಾನು ಮಾತಾಡಿದ್ದಾವೆ ಏನು? ನನ್ನ ಕತ್ತಿ ನೋಡಿ ಜನ ಓಟು ಹಾಕುತ್ತಾರೆ. ಹಾಕದವರಿಗೆ ನನ್ನ ಕತ್ತಿಯೇ ಮಾತನಾಡುತ್ತದೆ. ಲೇ ಕಾಂಫ ಮಗನ, ಹೋಗಿ ಕೇಳ್ಬೇಕಾದ್ರೆ ಕತ್ತಿ ಪತ್ತಿ ತೋರಿಸಿದ ಕಾಲ ಓಡ್ತಾನ ಮಗನ. ಮಧ್ಯಕ್ಕೆ ಹೋಗಿ ಕೇಳ್ಬೇಕಾದ್ರ ಕಾಲು ಬಿದ್ದು ಕಾಲು ಮುಚ್ಕೋಬೇಕಲೇ, ಕಾಲು ಮುಚ್ಕೋಬೇಕ. ದೈವಕ್ಕೆ ಕೈ ಮುಗದ ಕೇಳ್ಬೇಕಲೇ, ಓಟ್ ಹಾಕ್ರಿಪ್ಪ ಅಂತ ಹೇಳಿ. ಅದ್ರ ಬಟ್ಟೆ ಕತ್ತಿ ತೋರ್ಸಿಲ್ಲ ಪಟ್ಟಿ ತೋರ್ಸಿಲ್ಲ ಅಂದ್ರೆ ಕಾಲ ಕೊಡ್ತಾನ ಮಗನ. ಏ ಮುದ್ಕ, ಬಾಯಿ ಬಡಾಯಿ ಮಾಡ್ಬಿಡ. ಜನಕ್ಕೆ ಎಷ್ಟು ನೋಟು ಬೇಕೋ ಬಿಸಾಕಿ ಒಟ್ಟ ಇವ್ರನ್ನ ಎಣ್ಣೆ ಮಾಡ್ಬೇಕು ಅಷ್ಟೇ. ಗೌಡ್ರೆ, ಹಣದ ರಾಶಿಯ ಕಟ್ಟು ಯಾರ ಬಳಿ ಇದೆ? ಒಳಗಡೆ ಇದೆ ಹಣದ ರಾಶಿಯ ಕಟ್ಟು. ಅದರೊಳಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹಣ ಒಗೆದು ಮತ ತರಿಸಿಕೊ. ನಾನು ಮೊದಲು MLA ಆಗಬೇಕು. ಹಣವಿದ್ದಲ್ಲಿ ಜನ ಇರುತ್ತಾರೆ. ಈ ಜನಕ್ಕೆ ಒಂದೆರಡು ಮಾತು ಹೇಳಿ ಗೌಡ್ರೆ. ಮತದಾರರೇ, ನಾನೆಂದಿಗೂ ಹೆಚ್ಚಿಗೆ ಮಾತನಾಡಿದ ನನ್ನ ಕೆಲಸ ಏನಿದ್ರು ಏಕ್ ಮಾರ್ ದೋ ತುಕಡ. ನಿಮಗೆ ಏನು ಕೆಲಸ ಬೇಕು ಅದನ್ನ ಆಗಲೇ ಮಾಡಿ ಮುಗಿಸುವ ಛಲ ನನ್ನಲ್ಲೇ ಇದೆ. ನನ್ನ ದರ್ಪ ಹೀಗೆ ಉಳಿಯಬೇಕಾದರೆ ನೀವು ಆನೆ ಗುರ್ತಿಗೆ ಓಟು ಹಾಕಿ. ಆನೆಯನ್ನು ಕಾಡಿಗೆ ಕಳಿಸದೆ ನಾಳನ್ನು ಬೆಳೆಸಲು ತರುತ್ತೀರೆಂದು ನನಗೆ ನಂಬಿಕೆ ಇದೆ. ಜೈ ಹಿಂದ್. ಆನೇನ ಕಾಡಿಗೆ ಕಳಿಸ್ಬೇಕು, ನಾನಲ್ಲೇ ಉಳಿಸ್ಕೋಬೇಕು. ನೀವ ವಿಚಾರ ಮಾಡಿ ಹೇಳ್ರಿ. ಸೆಟಿ ಯಾರ್ಲೇ ಇವನು? ಇವ್ರು ಚಿಕನ್ ಗುಂಡ ಪಕ್ಕನ್ ಗುಂಡ ಬಂದಾಗ ಇಂಜೆಕ್ಷನ್ ಮಾಡೋದು. ಏ ಒಂದ್ 5
ಮಾಡ್ತೀವಿ ಭರ್ಜರಿಯಾಗಿ ಆಗಲಿ. ನಮಗೇನು ಹಣವೇನು ಬೇಡ ಗೌಡ್ರಿ, ನಮಗೆ ಸುಂದರಿಯನ್ನು ಕಳಿಸಿ ಬಿಡಿ ಸಾಕು. ಮಂಗನ ಮಕ್ಕಳ ಗೌಡ್ರ ನಿಮ್ ಕೂಡ ಯಾಕೆ ಕಳ್ಸ್ಬೇಕಲಿ ನಮ್ಮ ಮಗಳನ್ನ ಭೇಟಿ ಮೊದಲು ನಾನು ಆರಿಸಿ ಬರಬೇಕು. ನಿನ್ನ ಮಗಳನ್ನ ಅವರ ಕೂಡ ಬಿಟ್ಟು ಬಾ, ಭರ್ಜರಿ ಪ್ರಚಾರ ಮಾಡಲಿ. ಆಯ್ತಲ್ರಿ ನೀವ್ ಹೇಳ್ದಂಗ ಕೇಳಿ. ಯಾವ ಸುಂದರವ ಇವ್ರು ಕೂಡ ಹಾಕಲ್ಲ ನೀವು ಜಾಯಿನ್ ಹಾಕಿರ್ಲ ಅದಿರಿಲ್ಲ ಮಕ್ಕಳಿವ್ರ ಪ್ರಚಾರ ಭರ್ಜರಿ ಮಾಡ್ರಿ, ನಾವಿನ್ನು ಬರ್ತೀವಿ. ಇಲೆಕ್ಷನ್ ಮಾಡಿ ಮೈಕೈ ಯಾಕೋ ಬ್ಯಾಂಡ್ ಆದಂಗ ಆಗೈತಿ, ಒಂದ್ ಒಗದ ಬಿಡೋಣ ತಗೋ. ಟೈಮ್ ಅದ್ರಾಗ ಬಂದೇವ ಇಲೆಕ್ಷನ್ ಪ್ರಚಾರ ಮಾಡೋದ್ರಾಗ. ನೀವು ನೋಡ್ಬಾರಿ ಅಂತ ಹೋಗಿ ಹೇಳು ಸುಂದ್ರಿ, ಹೇಳು. ಮನೆಗೆ ಹೋಗುನ್ರಿ, ನಡೀರಿ ಅಣ್ಣನ್ರಿ ನಂಬಲಿಲ್ಲ ಹುಡುಗಿಯರ ನಾ ಬಾಳ ಚಿಕ್ಕೊಂಡಿ ನನ್ನೋರ ಮನಸ್ಸು ಕೂಡಿದ ಮ್ಯಾಲ
ಬಿಡಂಗನು ಇಲ್ಲ ಏನ ಕುಂದ್ರು ಇಂತರ ನಾಯ ಮುಂದೆ ನೋಡಿನ ನೀವು ಬರೇ ಹೈ ಟಾಸ್ ಮಾಡ್ತಾ ಇತ್ತವ್ರು ನೋಡಿದ್ರ ನಮ್ಮಂತ ನಿಮ್ ಕಣ್ಣಾಗ ಕಾಣಿಸಾಗಿಲ್ಲನ್ರಿ ನೀ ಮತ್ತ ನಾ ರಚಿಗೆತ್ರ ಅನಿಲ ಹಾಲಿವುಡ್ ಸೆಲ್ಲ ಹೊಡ್ತೀನಿ ಮತ್ ನಾ ಅಲ್ಲಿ ಕುಂದ್ರಾಟ ಹೊರಗಟ್ಟೆ ನಿಂತಾನೆ ಏನು ತಗೊಳಂಗಿಲ್ಲ ಅವ್ರು ಉತ್ತಕೊಂಡು ಪಟ್ಟಲು ಕಟ್ಟಿಕೊಂಡು ಚಪ್ಪಲ ನಮ್ಮ ಹಿಟ್ಟಲ್ಲ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಊಟ ನೋಡ ಸಂಗೀತಗಾರ ಅಲ್ಲ ಸಾತ್ರಲ್ಲಿ ಏನು ಹಾಡೋದಕ್ಕೆ ಬಾರಸ ಕಲಾಸ ಬಂಟೆ ಮುಗಿತನ್ ಸಂತಿ ಹಾರಾಡಕತ್ತಿದ್ದು ನೀನು ಹೊಡಿತಾರ ನಾನು ಹೊಡೆಯಂಗಿಲ್ಲ ಹೊಡಿಸ್ಕೊ ನೀನು ಥಿಯೇಟರ್ ಸಿಗುತ್ತೆ ನೀವು ಹೊಡಿಸ್ಕೊ ನಾ ಯಾಕೆ ಹೊಡಿಸ್ಕೊಲ್ಲ ಒಬ್ಬರೇ ದುಷ್ಟ ಪ್ರಕಾಶ್ ಗೌಡನ ಕುತಂತ್ರ ಸೆರೆ ಹಿಡಿಯಲಿಕ್ಕೆ ಇದು ಒಳ್ಳೆಯ ಸಮಯ. ಅವರು ಕೇಳಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿ ಕುಣಿಯಲಿಕ್ಕೆ ಹೆಣ್ಣು ತರಿಸಿ ಸಾಕಷ್ಟು ಮದ್ಯ ಕುಡಿಸಿ ಅವನು ಮಾಡಿದ ಕೊಲೆ ಸುಲಿಗೆ ಪ್ರಕರಣಗಳೆಲ್ಲ ಈ ಮೊಬೈಲ್ ನಿಂದ ಸೆರೆ ಹಿಡಿದು ಬರ್ತಾ ಇದ್ದಾರೆ. ಬರಲಿ ಬರಲಿ. ಇದೇನಾ ಆನಂದ್ ಬಾರ್ ಅಂಡ್ ರೆಸ್ಟೋರೆಂಟ್? ಗೌಡ್ರ ನಮ್ಮ ನಿಮ್ಮಂತವ್ರ ಕುಡಿದು ಕುಪ್ಪಲ್ ಸಾಕ. ಇದ ನೋಡ್ರಿ, ಇದ ಆನಂದ್ ಬಾರ. ಅಕ್ಷಯ ಪಾತ್ರ ಇದ್ದಂಗೆ, ಅಕ್ಷಯ ಪಾತ್ರ ಇದ್ದಂಗಿದ. ಹೌದು ಗೌಡ್ರಿ, ನಮ್ಮ ವಿದೇಶಿಯ ಬಿಸಿನೆಸ್ ಮ್ಯಾನ್ಗಳು ಕೂಡ ಗುಪ್ತವಾಗಿ ಬಂದು ಹೋಗಲು ಇದು ಒಳ್ಳೆಯ ಪ್ಲೇಸ್ ಇದೆ. ಹೌದು ಗೌಡ್ರಿ, ನಮಗೆ ಮಿಕ್ಕಿದ ಹಕ್ಕಿಗಳನ್ನು ಇಲ್ಲಿಗೆ ಕರೆ ತರಿಸಿ ಅದರ ರೇಖೆ ತೆಗೆದು ಅವರ ಜೀವ ಮುಗಿಸಕ್ಕೆ ಇದು ಹೇಳಿ ಮಾಡಿಸಿದಂತ ಜಾಗ ಇದೆ. ಗುಡ್, ವೆರಿ ಗುಡ್. ಅಂತೂ ಈ ಪ್ರಕಾಶ ಗೌಡನ ವರ್ಚಸ್ಸು ಬೆಳೆದಂತೆಲ್ಲ ಸಾಧನೆಯು ಮುಂದುವರಿಯುತ್ತಿದೆ. ಇಷ್ಟೆಲ್ಲ ನಾನು ಪ್ರಭಾವಶಾಲಿಯಾದರೆಂದು ಈ ಸಾರಿ ಚುನಾವಣೆಯಲ್ಲಿ ಗೆದ್ದು ನಾನು ಈ ರಾಜ್ಯದ ಮಂತ್ರಿಯಾದರೆ ನೀವೀ ಸಹಾಯ ಮಾಡಿದ್ದನ್ನು ನನಗೆ ಸ್ಫೂರ್ತಿ ತಂದಂತಾಗಿದೆ. ಶಿವನೇ ಶಂಭೋಲಿಂಗ, ನೀವು ಪಟ್ನ ಹೇಳಿದ್ರೆ ಚಟ್ನ ಆರ್ಡರ್ ಮಾಡ್ತಾನೆ. ಯಾರ್ಯಾರಿಗೆ ಏನೇನ್ ಬೇಕು ಆರ್ಡರ್ ಮಾಡೋ. ಆಯ್ತ್ರಿ. ಏ ತಮ್ಮ, ಯಾರಪ್ಪ? ನಮಸ್ಕಾರ ದೊಡ್ಡವರಿಗೆ, ಕುಳಿತುಕೊಳ್ಳಿ. ಓ, ನೀನೇನಪ್ಪ ಈ ಬಾಗಿಲು ಮಾಲಕ? ಮಾಲೀಕ ನಾನಲ್ಲ, ನಾನು ಇಲ್ಲಿ ಸಪ್ಲೈಯರ್. ಮಾಲೀಕರು ಬೆಂಗಳೂರಿಗೆ ಹೋಗಿದ್ದಾರೆ. ಶಾಸ್ತ್ರಿ, ಏನಿವನ ಬಾಡಿ, ಏನಿವನ ಕೂದ್ಲ,
ಕೋಟಿನ ದಿನಾರ ಹೇಳ್ದಂಗ ಬಕಾಸುರ ಕೀಚಕ ನುಂಗಿದ ಹಂಗ ಬೆಳೆದೈತ್ರಿ ಈ ದೇಹ. ಅಂತೂ ನನ್ನ ಮ್ಯಾಗ ನಿಮ್ಗೆ ಪ್ರೀತಿ ಬಂದಂಗ ಆಗೈತಿ. ಯಾರ್ಯಾರಿಗೆ ಏನೇನ್ ಬೇಕು ಹೇಳ್ರಲ್ಲ, ಪಟ್ಟ ತಂದು ಬಿಡ್ತಾನೆ. ಎಲ್ಲರಿಗೂ ಒಂದು ಬೀರ್ ಅಂಡ್ ವಿಸ್ಕಿ, ಹಾಗೆ ತಿನ್ನಲು ಸ್ನ್ಯಾಕ್ಸ್ ಎಲ್ಲ ತಂದು ಕೊಡ್ಪ. ಸರ್ ತರ್ತೀನಿ. ನಮಗ ನಿಷೇಧ ಬಾಳ ಆಗೈತಿ. ಮಾಲಿಗೆ ಇಟ್ಟಿನ್ ತಮ್ಮ, ನಮಗ್ ಕುಡ್ದ ಕುಪ್ಪ ಐತಿ, ಬೇಕಂದ್ರೆ ಕರೆಸ್ತೀವಿ. ಕರ್ಸ ಪುಣ್ಯಾಕ್ ಬೇಕಾಗೈತ ಮದ್ಯಕ್ಕ. Sarigama Karva, the perfect gift for your loved ones. Where is Milky? Milky? ಬೆಂಕಿ ಬಪ್ಪ, ಜಲ್ದಿ ಬಾರಿ. ಇನ್ನೊಂದು ಎಲ್ಲರಿಗೆ ಪ್ಯಾಕ್ ಆಯ್ತು. ಬರೀಪ್ಪ ಇನ್ನೊಂದು ನೀವೇನು ಮಹಾನ್ ವೇದಾವಿಗಳು, ಪ್ರಭಾವಿಗಳು. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಇದೆ. ನಾನು ನಿಮ್ಮ ಗ್ಯಾಂಗ್ ಸೇರ್ಕೋಬೇಕಂತ ಮಾಡಿದ್ದೇನೆ. ನಮ್ಮ ಶಕ್ತಿ ಯುಕ್ತಿಗೆ ಸರಿ ಸಾಟಿ ಇರುವೆಯ ನೀನು. ಲೇ ಅವ್ಯಾಕ್ ನನ್ನ ಮಗನ, ಅವನು ನೋಡ್ರಿ ಗೊತ್ತಾಗುದಿಲ್ಲ. ಲೇ ಮೀಸಿ ನೋಡು, ಅವನು ಗಡ್ಡ ನೋಡು, ಅವನು ಬೌಡಿ ನೋಡು, ಗಣಮಗನು ಗೊತ್ತಾಗುದಿಲ್ಲ. ಲೇ ನಿನಗ ನಮ್ಮ ಗೌಡರ ದರ್ಪ ದೌರ್ಜನ್ಯ ವರ್ಚಸ್ ಎಂತಾದೆಂದು ಈ ನಮ್ಮ ಗೌಡ ಹೆಸರು ಹೇಳಿದರೆ ಸಾಕು, ಇಡೀ ನಾಡಿಗೆ ನಾಡು ಗಡಗಡನೆ ನಡಗುತ್ತದೆ. ಅಷ್ಟೇ ಅಲ್ಲ, ನಾಳಿಗೇನೆ ಇವರು MLA, ನಾಡಿದೆ ಈ ರಾಜ್ಯದ ಮುಖ್ಯಮಂತ್ರಿ. ತಿಳಿತಾ? ಮಹಾನ್ ಗೌಡರಿಗೆ ನಮಸ್ಕಾರ. ತಮ್ಮ ಶೌರ್ಯ ಸಾಹಸ ಕೇಳುತ್ತಲೆಲ್ಲ ನನಗೆ ಸಂತೋಷವಾಯಿತು. ನಿಮ್ಮ ಶೌರ್ಯ ಸಾಹಸವನ್ನು ನಿಮ್ಮ ಬಾಯಿಂದ ಹೇಳ್ತೀರಾ? ನನಗ ಕೇಳ್ಬೇಕಂತೂ ಆಸೆ ಆಗಿದೆ.
ಏ ಬಚ್ಚ, ಈ ಸರ್ಪ ಸಾಮ್ರಾಜ್ಯದ ದರ್ಪದಲ್ಲಿ ನಾನು ಮಾಡಿದ್ದು 31 ಕೊಲೆ. ಜೊತೆಗೆ ವಿದೇಶಿ ಕಂಪನಿಯ ಜೊತೆಗೆ ಗುಮತ್ತು ರತ್ನ ಕಳ್ಳಯಾರ ನಮ್ಮ ನಾಡಿನ ಆನೆಯ ದಂತವನ್ನು ವಿದೇಶಕ್ಕೆ ಕಳಿಸುವವನು ನಾನೇ. ನೀವು ತುಂಬಾ ಸಾಹಸಿಗರು. ತಮ್ಮ ಈ ಎಲ್ಲ ಸಾಹಸಕ್ಕೆ ಏನೈತಲ್ಲ ಗೌಡ ಸಾಹಸಕ ಪ್ಲಾನ್ ಮಾಡ್ಕೊಟ್ಟವ ನಾನು. ಇವರಿಗೆ ಬೇಕೆಂದಾಗ ಬೇಕಾದಂತ ಹೆಣ್ಣು ಹೊತ್ತು ತಂದು ಇವರ ಸುಖ ತೀರಿದ ಮೇಲೆ ಆ ಹೆಣ್ಣನ್ನು ಕಸಾಯಿಗೆ ಕಳಿಸಿರುವನು ನಾನು. ಈ ಗೌಡರ ಫ್ಯಾಕ್ಟರಿ ಅಂಗಡಿಯಾಗಿದ್ದುಕೊಂಡು ಕೆಲಸಕ್ಕೆ ಬರುವ ಅನೇಕ ಹುಡುಗಿಯರನ್ನು ವೇಷ ವೃತ್ತಿಗೆ ಬಾಂಬೆಗೆ ಕಳಿಸಿದವನು ನಾನು. ಸಾವಿರ ಮುತ್ತೈದರ ಮಾಂಗಲ್ಯ ತೆಗೆದ ಅವರ ಗಂಡರ ಆಸ್ತಿಯನ್ನು ನಮ್ಮ ಗೌಡರ ಹೆಸರಿಗೆ ಮಾಡುವುದೇ ನಾನು. ಇನ್ನು ಬೇಕು ಸಾಕು ನನ್ನ ಸಾಹಸ. ನಿಮ್ಮ ಪೌರುಷ ಹೇಳುತ್ತಾ ಹೋದಂತೆಲ್ಲ ನನಗೆ ಇನ್ನೂ ಕೇಳಬೇಕನ್ನಿಸ್ತಾ ಇದೆ. ಹೇಳಿದ್ದೀನಿ. ಈ 31 ಕೊಲೆಯಲ್ಲಿ ನೀವು ಮಾಡಿದ 31 ಕೊಲೆಯಲ್ಲಿ ಬರೀ ಆಡುವ ಮಕ್ಕಳಿದ್ದಾರೋ ಇಲ್ಲ ನಾಡಾಳುವ ದೊರೆಗಳಿದ್ದಾರೋ? ಏ ಬಚ್ಚ, ಬೆಸ್ಟ್ ಆಫ್ ದಿ ಕ್ವಶನ್. ಲೇ ಹುಚ್ಚ, ಆಡುವ ಮಕ್ಕಳನ್ನು ಕೊಂದು ನಾನು ಶಿಶು ಹತ್ಯೆಗೆ ಗುರಿಯಾಗಲಿ, ಅದು ನನ್ನ ವರ್ಚಸ್ಸಿಗೆ ಧಕ್ಕೆ. ಚಿತ್ತದಿಂದ ಕೇಳು, ಕಚ್ಚಾ ಸಪ್ಲೈ. ಕೇಳ್ತೀನಿ ಹೇಳಿದ್ದೀನಿ. ನೋಡಿಗೆ ನೀ ದೊರೆ ಎನಿಸಿಕೊಂಡ ಆ ಗೃಹ ಮಂತ್ರಿಯಾಗಿ ಮೆರೆದ ಆ ರಮಾನಂದನನ್ನು ಕೊಂದವನು ನಾನೇ. ಮಹಾಪತಿವ್ರತೆ ಎಂದು ಸ್ವತ್ತಿನಿಂದ ನನ್ನನ್ನು ಕೊಲ್ಲಿಸಬೇಕೆಂದು ತನ್ನ ತಮ್ಮಂದಿರನ್ನು ಕುಸ್ತಿಗಡಿಯಾಗಿ ಬೆಳೆಸಿದ ಓ ಮಂತ್ರಿಯ ಮಗಳು ಗೌರಿಯನ್ನು ಕೊಂದವನು ನಾನೇ. ಅವನೊಬ್ಬ ಓಡಾಳ ದಯಾನಂದನನ್ನು ಕಟ್ಟಿಕೊಂಡ. ತನ್ನ ಮಗಳಾದ ಭವಾನಿಯನ್ನು ಅವನಿಗೆ ಕೊಟ್ಟು 1000 ಆಶ್ರಯ ಮನೆಯನ್ನು ಕಟ್ಟಿಸಿ ಆ ನಗರಕ್ಕೆ ತನ್ನ ಹೆಸರು ಬಾಬಾ ನಗರವೆಂದು ಹೆಸರಿಟ್ಟ ಓ ಬಾಬಾ ಗೌಡನನ್ನು ಕೊಂದವನು ನಾನೇ. ಕೇಳಲಾರೆ. ಈ ಬೀರು ನುಡಿಗಳು ನನ್ನವರನ್ನು ಕೊಂದ ಈ ಗೌಡನ ರುಂಡವನ್ನು ಕತ್ತರಿಸಲಿ, ಏನು ಮಾಡಲಿ? ನಾಳಿಗೆನೇ ಮತ ಎಣಿಕೆ ಇದೆ, ಏನು ಮಾಡಲಿ? ಏನಾದರೂ ಮಾಡಿ ಇವತ್ತೊಂದು ದಿನ ತಡೆದುಕೊಂಡರಾಯ್ತು. ಯಾಕ್ಲೇ ತಮ್ಮ, ನನ್ನ ಈ ದರ್ಪ ಕೇಳಿ ಹೆದರಿಕೆ ಬಂತೇನ್ಲೆ? ಯಾಕ ಮೌನವಾಗಿ ನಿಂತಿ? ಹೌದು ಗೌಡ್ರಿ, ನಿಮ್ಮ ದರ್ಪ ಕೇಳಿ ನನಗೆ ಮಾತೇ ಬರದಂತಾಗಿದೆ. ಹಾಗಾದರೆ ಬಿಲ್ ಎಷ್ಟೆಂದು ಹೇಳಿಬಿಡು. 8,500 ಆಯ್ತು. ತಮ್ಮ ಇದ್ರಾಗ 10,000 ರೂಪಾಯಿ ಅದಾವ, ಉಳ್ಕಿ ಟಿಪ್ಪಿಸ್ಕೊಂಡ್ಬಿಡಪ್ಪ ನೀ. ಬೀಸಿ ತಮ್ಮ ಬರ್ತೇವನ್ನ ಉಳ್ಕಿತ್ತಮ್ಮ, ನಿಮ್ ಗೌರಿ ಕೊಡ್ಬೇಡ, ನೀನೇ ಇಟ್ಕೋ.
ಅಕ್ಕ, ಅಪ್ಪ, ಅಮ್ಮಮ್ಮ, ನೀವು ಈ ಪಾಪಿಯ ಕೈಯಲ್ಲಿ ಸತ್ತು ಹೋಗಿರಾ? ನಾನಿದನ್ನು ಸಹಿಸಲಾರೆ. ಲೇ ಮಗನೇ ಪ್ರಕಾಶ್ ಗೌಡ, ಇಂದಿನಿಂದ ಶುರುವಾಯ್ತು ನಿನ್ನ ಸೇಡಿನ ಪ್ರತಿಕಾರ. ಇದುವರೆಗೂ ಮೇಲದ ನಿನ್ನ ತಲೆಯನ್ನು ಕತ್ತರಿಸಲೇ ನಾ ಬಿಡಲಾರೆ. ಗೌಡ, ನೀನು ಮಾಡಿದ ಎಲ್ಲ ರೆಕಾರ್ಡು ನನ್ನ ಮೊಬೈಲ್ನಲ್ಲಿದೆ.